ಪರಲೋಕ ಚಿತ್ರಣ ಕುರಾನ್ನಲ್ಲಿ. ಪರಲೋಕ ಚಿತ್ರಣ ಕುರಾನ್ನಲ್ಲಿ. ಇದನ್ನ ಅವರು ನಾವು ಪ್ರಳಯ ಅಂತೀವಿ, ಕ್ರಿಶ್ಚಿಯನ್ರು ರೆವಲ್ಯೂಷನ್ ಅಂತಾರೆ, ಮುಸ್ಲಿಮರು ಖಿಯಾಮತ್ ಅಂತಾರೆ. ಮುಸಲ್ಮಾನರು ಕೂಡ ಈ ಕಾಲಜ್ಞಾನವನ್ನ ಎಷ್ಟು ಕರೆಕ್ಟಾಗಿ ಒಪ್ಪುತ್ತಾರೆ ಅನ್ನೋದಕ್ಕೆ ಇಲ್ಲಿ ಬಹಳಷ್ಟು ಹೆಡ್ಲೈನ್ಸ್ ಅನ್ನ ಕೊಟ್ಟು ಹೇಳಿದ್ದಾರೆ. ನಮ್ಮ ಕಾಲಜ್ಞಾನಗಳಲ್ಲಿ ಏನ್ ಹೇಳ್ತಾರೋ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಎಂತ ಹೆಡ್ಲೈನ್ಸ್ ಹೇಳ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಹೇಳ್ಕೊಂಡು ಹೋಗಿದ್ದಾರೆ. ಉಪ್ಪರ್ ಬೋಲ್ತಾ ರಾಮ್ ಅಂದರ್ ಕರ್ತಾಯ ಕಾಮ್ ಅಂತ. ಬೇರೆ ಧರ್ಮೀಯರು ಕೂಡ ಕಾಲಜ್ಞಾನವನ್ನ ಒಪ್ಪುತ್ತಾರೆ ಅನ್ನೋದಕ್ಕೆ ಇಸ್ಲಾಂ ಧರ್ಮದ ಸಂಕೇತವು ನಮಗೆ ಸಿಗುತ್ತೆ. ನಮ್ಗೆ ಯಾವ ಮತೀಯರು ಬರೆದಿದ್ದಾರೆ, ಯಾವ ಭಾಷೆಯನ್ನು ಬರೆದವನೇ ಅಂತಂತಲ್ಲ, ಅವ್ರು ಬರೆದಿರತಕ್ಕಂಥ ಘಟನೆಗಳು ನಮ್ಮ ಸುತ್ತಮುತ್ತ ಕರೆಕ್ಟಾಗಿ ನಡೀತಾ ಇದೆಯಾ ಅಂತಕ್ಕಂಥದ್ದೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಕಾಲಚಕ್ರವು ಶೀಘ್ರಗತಿಯಲ್ಲಿ ಉರುಳುವುದು. ಟೈಮ್ ಅನ್ನೋದು ನೆನ್ನೆ ಹೋಗುದು, ನಾವು ಆಗ್ಲೇನಾ ಇಷ್ಟು ಬೇಗ ಆಗೋಯ್ತಾ, ಇಷ್ಟೊತ್ತು ಇಲ್ಲಿದ್ವಿ, ಇಷ್ಟು ಬೇಗ ಆಗೋಯ್ತಾ. ಮೊದಲು ಕಾಲ ಉರುಳೋದು ಬಹಳ ಲೇಟ್ ಆಗ್ತಿತ್ತು, ಈಗ ಹಂಗಲ್ಲ, ಬೇಗ ಬೇಗ ಕಳೆದೋಗ್ತಾ ಇದೆ. ಇದು ಈ ತರ ಆಗತ್ತೆ ಅಂತ ಏನ್ ಹೇಳಿದರು ಅದು ಇಲ್ಲಿ ನಡೀತಾ ಇದೆ. 800 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ವಚನಕ್ಕೆ ಇವತ್ತು ಜಗತ್ತಲ್ಲಿ ಆನ್ಸರ್ ಸಿಗ್ತಾ ಇದೆ. ಜೋಡು ಸೂರ್ಯರು ಮೂಡುತ್ತಾರಣ್ಣ, ಜೋಡು ಸೂರ್ಯರು ಮೂಡುತ್ತಾರಣ್ಣ, ಮೂಡುವ ಕಾಲಕ್ಕೆ ಕೇಡು ಆಗೋ ಕಥನ ಕೇಳಣ್ಣ. ಕಾಡು ಮಾರಿಯು ಕರೆಯ ಬರುವುದು, ಕಾಡು ಗುಲೆ ಮುಸುಗಿ ಕುಂಬುದು, ರೂಢಿ ಒಳಗೆ ನೋಡಲೆಂದರೆ ಓಡಲಿಕ್ಕೆ ಜಾಗ ಇಲ್ಲಣ್ಣ. ಎಳ್ಳು ಕಾಳಷ್ಟು ಸುಖವೂ ಇಲ್ಲಣ್ಣ, ಉಳ್ಳಗೆ ನೀವು ಮರುಗಿ ಸಾಯುವ ವೇಳೆ ಬಂತಣ್ಣ. ಹಳ್ಳ ಹೊಳೆಗಳು ಬಾವಿ ಬತ್ತಿ, ಕೊಳ್ಳಿ ಉರಿಯು ಜಗಕ್ಕೆ ಹತ್ತಿ, ಜೊಳ್ಳು ಮನುಜರಿಗೆ ನೀರು ಸಿಗದು ಮುಂದಣ್ಣ. ಹಂಗಾಗಿ ಅವ್ರು ಹೇಳಿರ್ತಕ್ಕಂಥ ವಚನಕ್ಕೆ ಪೂರಕವಾಗಿ ಬೆಳವಣಿಗೆ ನೋಡ್ರಿ ಎಷ್ಟು ಕರೆಕ್ಟ್ ಆಗಿ ಆಗ್ತಾ ಇದೆ ಅಂತ. ಸಿಕ್ಕ ಹಳ್ಳ ಕೆರೆ ಕುಂಟೆಗಳಲ್ಲಿ ಹೋಗಿ ಡೈ ಹೊಡಿತಾ ಇದ್ದಾರೆ, ಸೆಕೆಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನೀರನ್ನ ಉಯ್ಕೊಂಡು ಓಡಾಡ್ತಾ ಇದ್ದಾರೆ, ಫ್ಯಾನ್ಗಳು ಸಿಗ್ತಾ ಇಲ್ಲ, ಎಸಿಗಳು ಇದು ಮಾಡಕ್ ಆಗ್ತಾ ಇಲ್ಲ. ಆ ಒಂದು ವಾತಾವರಣವನ್ನ ತಡ್ಕೊಳ್ತಕ್ಕಂಥ ಶಕ್ತಿ ಅವ್ರಿಗಿಲ್ಲ. ವೀಕ್ಷಕ ಬಂಧುಗಳೇ, ಕಾಲಜ್ಞಾನದ ಪ್ರಶ್ನೆ ಬಂದಾಗ ಬಹಳಷ್ಟು ವೀಕ್ಷಕ ಬಂಧುಗಳಲ್ಲಿ ಮೂಡ್ತಕ್ಕಂಥ ಪ್ರಶ್ನೆಗಳು, ಕಾಲಜ್ಞಾನದ ವಿಚಾರಗಳು ಬಂದಾಗ ದೇಶ ವಿದೇಶಗಳ ವ್ಯಕ್ತಿಗಳೆಲ್ಲ ಹೇಳ್ತಾರೆ. ದೇಶ ವಿದೇಶಗಳಲ್ಲೂ ಕೂಡ ಕಾಲಜ್ಞಾನ ಅಂತಕ್ಕಂಥದ್ರ ಬಗ್ಗೆ ನಂಬಿಕೆ ಇದೆಯಾ ಅಂತಕ್ಕಂಥದ್ದು ಬಹಳಷ್ಟು ವೀಕ್ಷಕರ ಪ್ರಶ್ನೆ. ಖಂಡಿತ ಇದೆ, ಖಂಡಿತ ಇದೆ. ಅದು ಯಾವುದೋ ಒಂದು ಧರ್ಮಕ್ಕೆ ಒಂದು ಇದಕ್ಕೆ ಸೀಮಿತವಾದ ಅಲ್ಲ ಅನ್ನೋ ಕಾರಣಕ್ಕೆ ಬರೆದಿರ್ತಕ್ಕಂಥ ಹಲವಾರು ಮಾಹಿತಿಗಳನ್ನ ಇಲ್ಲಿ ನಾನು ತೆಗೆದಿಟ್ಟಿದ್ದೇನೆ. ಪ್ರಳಯ ಸನ್ನಿಹಿತ, ಪ್ರಳಯ ಸನ್ನಿಹಿತ ಅಂತಕ್ಕಂಥ ಒಂದು ಪುಸ್ತಕವನ್ನ 1994ರಲ್ಲಿ ಇದರ ಮೂಲ ಗ್ರಂಥ ಹಜರತ್ ಮೌಲಾನಾ ಮುಫ್ತಿ ಮೊಹಮ್ಮದ್ ಶೌಕತ್ ಅಲಿ ಅಂತಕ್ಕಂಥವರು ಬುಲ್ದನ್ ಶಹರಿ ಮಹಾಜಿರ್ ಎ ಮಧು ಅಂತಕ್ಕಂಥವ್ರು ಕನ್ನಡಕ್ಕೆ ಅದನ್ನ ತರ್ಜಮೆ ಮಾಡಿ ಬರೆದಿರತಕ್ಕಂಥ ಒಂದು ಪುಸ್ತಕ. ಇದು ಎಷ್ಟು ಅರ್ಥಗರ್ಭಿತವಾದ್ದು ಅಂತಂದ್ರೆ ಮುಸಲ್ಮಾನರು ಕೂಡ ಈ ಕಾಲಜ್ಞಾನವನ್ನ ಎಷ್ಟು ಕರೆಕ್ಟ್ ಆಗಿ ಒಪ್ಪುತ್ತಾರೆ ಅನ್ನೋದಕ್ಕೆ ಇಲ್ಲಿ ಬಹಳಷ್ಟು ಹೆಡ್ಲೈನ್ಸ್ ಅನ್ನ ಕೊಟ್ಟು ಹೇಳಿದ್ದಾರೆ. ಅವರು ಉದಾಹರಣೆ ಕೊಡ್ತಕ್ಕಂಥದ್ದು ಕಾಲಚಕ್ರವು ಶೀಘ್ರಗತಿಯಲ್ಲಿ ಉರುಳುವುದು. ಅಂದ್ರೆ ಇದು ಮುಸಲ್ಮಾನರ ಬುಕ್ಕಲ್ಲಿ ಬರ್ದಿರೋದು. ಅವ್ರದ್ದು ಮೂಲ ಗ್ರಂಥ ಅದನ್ನ ಹೇಳಿದೆ, ಆಗ್ಲೇ ಹೇಳಿದ್ದೀನಿ. ಅದು ಆ ಮೂಲ ಗ್ರಂಥದಲ್ಲಿ ಇದು ಬರ್ದಿದ್ದಾರೆ. ಅವರು ಏನ್ ಹೇಳ್ತಾರೆ, ಕಾಲಚಕ್ರವು ಶೀಘ್ರಗತಿಯಲ್ಲಿ ಉರುಳುವುದು. ಟೈಮ್ ಅನ್ನೋದು ನೆನ್ನೆ ಹೋಗುದು, ನಾವು ಆಗ್ಲೇನಾ ಇಷ್ಟು ಬೇಗ ಆಗೋಯ್ತಾ, ಇಷ್ಟೊತ್ತು ಇಲ್ಲಿದ್ವಿ, ಇಷ್ಟು ಬೇಗ ಆಗೋಯ್ತಾ. ಮೊದಲು ಕಾಲ ಉರುಳೋದು ಬಹಳ ಲೇಟ್ ಆಗ್ತಿತ್ತು, ಈಗ ಹಂಗಲ್ಲ, ಬೇಗ ಬೇಗ ಕಳೆದೋಗ್ತಾ ಇದೆ. ಇದು ಈ ತರ ಆಗತ್ತೆ ಅಂತ ಏನ್ ಹೇಳಿದರು ಅದು ಇಲ್ಲಿ ನಡೀತಾ ಇದೆ. ಜಿಪುಣತನ ಜನಪ್ರಿಯವಾಗುವುದು, ಜಿಪುಣತನ ಜನಪ್ರಿಯ ಆಗತ್ತೆ. ಆ ನಂತರ ಬರುವಂತಹ ಪ್ರತಿಯೊಂದು ಕಾಲವು ಮೊದಲಿಗಿಂತಲೂ ಕೆಟ್ಟ ಕಾಲವಾಗುವುದು. ನೋಡಿ ಎಂತ ಹೆಡ್ಲೈನ್ಸ್ ಹೇಳ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಹೇಳ್ಕೊಂಡು ಹೋಗಿದ್ದಾರೆ. ಇಲ್ಲಿ ಅವರು ನಮ್ಮ ಕಾಲಜ್ಞಾನಗಳಲ್ಲಿ ಏನ್ ಹೇಳ್ತಾರೋ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹೆಡ್ಲೈನ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಬಹಿರಂಗದಲ್ಲಿ ಸ್ನೇಹದ ನಟನೆ, ಬಹಿರಂಗದಲ್ಲಿ ಸ್ನೇಹದ ನಟನೆ, ಅಂತರಂಗದಲ್ಲಿ ವೈರತ್ಯ ನೀಡುವವರು ಹುಟ್ಟುವರು. ಇದು ದಿನ ಬೆಳಗ್ಗೆ ಇದ್ರೆ ಇದನ್ನ ನೋಡ್ತಾ ಇದೀವಿ. ಎದುರುಗಡೆ ನಾಟಕ ಒಳಗಡೆ ಅದೇ ಏನು ಅನುಭವಿಸ್ತಿಗಳು ಹೇಳ್ತಾರೆ, ಉಪ್ಪರ್ ಬೋಲ್ತಾಯ ರಾಮ್ ಅಂದರ್ ಕರ್ತಾಯ ಕಾಮ್ ಅಂತ. ಉಪ್ಪರ್ ಬೋಲ್ತಾಯ ರಾಮ್ ಅಂದರ್ ಕರ್ತಾಯ ಕಾಮ್ ಅಂತ ಹೇಳ್ತಾರಲ್ಲ, ಆ ತರದ ಇದು ಬರುತ್ತೆ ಅಂತಕ್ಕಂಥದ್ದನ್ನ ಏನ್ ಹೇಳ್ತಾರೋ ಅದು ಕರೆಕ್ಟ್ ಆಗೇ ಬರ್ದಿದ್ದಾರೆ. ಸೊ ಇದು ಯಾಕೆ ಅಂತಂದ್ರೆ ಇವ್ರು ಯಾರೋ ಬರ್ದಿರ ಅಂತದಕ್ಕೆ ಅಂತಲ್ಲ,
ನಮ್ಗೆ ಯಾವ ಮತೀಯರು ಬರ್ದಿದ್ದಾರೆ, ಯಾವ ಭಾಷೆಯನ್ನು ಬರ್ದವನೆ ಅಂತಂತಲ್ಲ, ಅವ್ರು ಬರ್ದಿರತಕ್ಕಂತ ಘಟನೆಗಳು ನಮ್ಮ ಸುತ್ತಮುತ್ತ ಕರೆಕ್ಟ್ ಆಗಿ ನಡೀತಾ ಇದೆಯಾ ಅಂತಕ್ಕಂಥದ್ದೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಅವ್ರು ಬರ್ದಿರೋ ತರದ ಇದರಲ್ಲಿ ನಮ್ಮ ಸುತ್ತಮುತ್ತ ಅದೇ ನಡೀತಾ ಇದೆಯಲ್ಲ ಅಂತಕ್ಕಂಥದ್ದನ್ನ ನಾವು ಅಧ್ಯಯನ ಮಾಡಿದಾಗ ಕಾಲಜ್ಞಾನದ ಅರಿವು ನಮಗೆ ಖಂಡಿತ ಬರುತ್ತೆ. ಅದರ ಬಗ್ಗೆ ಬಹಳಷ್ಟು ಆಧಾರಗಳನ್ನ ಕೊಡ್ತಾ ಇತ್ತೀಚಿನ ದಿನಗಳಲ್ಲಿ ಅವರು ಬರೆದರು. ಪರಲೋಕ ಚಿತ್ರಣ ಕುರಾನ್ನಲ್ಲಿ, ಪರಲೋಕ ಚಿತ್ರಣ ಕುರಾನ್ನಲ್ಲಿ. ಇದನ್ನ ಅವರು ನಾವು ಪ್ರಳಯ ಅಂತೀವಿ, ಕ್ರಿಶ್ಚಿಯನ್ರು ರೆವಲ್ಯೂಷನ್ ಅಂತಾರೆ, ಮುಸ್ಲಿಮ್ರು ಖಿಯಾಮತ್ ಅಂತಾರೆ. ಅದರ ಪ್ರಕಾರ ಏನೇನು ಆಗಬಾರದ ಘಟನೆಗಳು ಆಗ್ತಿರೋದ್ರ ಬಗ್ಗೆ ಕುರಾನ್ನಲ್ಲೂ ಕೂಡ ಉಲ್ಲೇಖ ಇದೆ. ಅಂದ್ರೆ ಬೇರೆ ಧರ್ಮೀಯರು ಕೂಡ ಕಾಲಜ್ಞಾನವನ್ನ ಒಪ್ತಾರೆ ಅನ್ನೋದಕ್ಕೆ ಇಸ್ಲಾಂ ಧರ್ಮದ ಸಂಕೇತವು ನಮಗೆ ಸಿಗುತ್ತೆ. ಕ್ರಿಶ್ಚಿಯನ್ರು ಬರೆದಿರತಕ್ಕಂಥ ರೆವಲ್ಯೂಷನ್ ಅಂತಕ್ಕಂಥ ಬುಕ್ಕಲ್ಲೂ ಕೂಡ ಯೇಸು ಕ್ರಿಸ್ತರ ಇದರಲ್ಲಿ ಏನೆಲ್ಲ ಹೇಳ್ಕೊಂಡು ಬಂದಿದ್ದಾರೆ, ಏನೇನು ಆಗತ್ತೆ ಅಂತಕ್ಕಂಥದನ್ನ ತಗೊಂಡು ಬಂದಾಗ ನಮ್ಮಲ್ಲಿ ಬರ್ತಕ್ಕಂಥ ಕಾಲಜ್ಞಾನದ ವಚನಗಳಿಗೆ ಸಂಗತಿಗಳಿಗೆ ಪೂರಕವಾದ ಬೆಳವಣಿಗೆಗಳೇನೆ ಕರೆಕ್ಟ್ ಆಗಿ ಆಗ್ತಾ ಇದೆ. ಅದು ಕೋಯಿನ್ಸೈಡು. ಈಗ ಹಂಗ್ ಲೆಕ್ಕ ತಗೊಂಡ್ರೆ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ ಪ್ರಕಾರ ಅಂತಲ್ಲ, ನಂದನ ಆನಂದದೊಳಗೆ ಬಸವಯ್ಯ ಅಂತ ಶರಣರು ಬರೆದಿದ್ದಾರೆ. ಅಂದ್ರೆ ನಂದನ ನಾಮ ಸಂವತ್ಸರದಿಂದ ಆನಂದ ನಾಮ ಸಂವತ್ಸರದ ಮಧ್ಯೆ ಜಗತ್ತಿನಲ್ಲಿ ಅತಿ ಭಯಂಕರವಾದ ಘಟನೆಗಳು ನಡೆದು ಹೋಗುತ್ತೆ. 34ರ ಒಳಗಾಗಿ ನೋಡಬಾರದನ್ನ ಕೇಳಬಾರದನ್ನ ಕೇಳ್ತೀವಿ ಅಂತಕ್ಕಂಥದ್ದನ್ನ ಬರೀ ಬ್ರಹ್ಮೇಂದ್ರ ಸ್ವಾಮಿಗಳಲ್ಲ, ಎಲ್ಲ ಕಾಲಜ್ಞಾನಿಗಳ ಇದರಲ್ಲೂ ಕೂಡ ಒಂದೇ ಬರ್ತದಲ್ಲ, ಅದನ್ನೇ ನಾನು ಹಿಂದೆಲ್ಲ ಹೇಳಿದ್ದೀನಿ. 4+4 8. ಜಗತ್ತಿನ ಯಾವ ದೇಶಕ್ಕೆ ಹೋದ್ರು 4+4 8 ಚೇಂಜ್ ಆಗ ಪ್ರಶ್ನೆ ಬರಲ್ಲ. ಅದು ಕಾಲಜ್ಞಾನ. ಆ ತರದಲ್ಲಿ ತಗೊಂಡಾಗ ನಿಜವಾಗೂ ಕೂಡ ಪರಮಾಶ್ಚರ್ಯ ಉಂಟಾಗ್ತಕ್ಕಂಥದ್ದು. ಶರಣರ ಕಾಲಜ್ಞಾನದಲ್ಲಿ ಬಸವಣ್ಣವರಿಂದ ಹಿಡಿದು ಬಹಳಷ್ಟು ಜನ ಶರಣರು ಹೇಳಿರ್ತಕ್ಕಂಥ ಕಾಲಜ್ಞಾನದ ಭವಿಷ್ಯವಾಣಿಗಳು ಕರಾರುವಕ್ಕಾಗಿ ನಿಜ ಆಗ್ತಾ ಇದೆ. ಇವತ್ತು ವಿಜ್ಞಾನ ದಂಗು ಹೊಡೆದೋಗಿದೆ. ಅದರಲ್ಲಿ ವಿಶೇಷವಾಗಿ ನಿಮಗೆ ಆಧಾರ ಕೊಡಬೇಕು ಅಂತಂದ್ರೆ 2023ರ ಪ್ರಜಾವಾಣಿ ಪತ್ರಿಕೆಯ ಮುಖಪುಟದಲ್ಲಿ ಲೇಖನದಲ್ಲಿ ಬರೆದಂಥದ್ದು ನಮ್ಮ ಬೆಂಗಳೂರಿನ ನೆಹರು ತಾರಾ ವೀಕ್ಷಣಾಲಯದ ಮುಖ್ಯಸ್ಥೆ ವಿಜ್ಞಾನಿ BS ಶೈಲಜಾ ಅವರು ಬರೆದಿರ್ತಕ್ಕಂಥ ಒಂದು ಆರ್ಟಿಕಲ್ ಇದೆ. ಹಗಲು ಹೊತ್ತಿನಲ್ಲಿ ಈಗೇನ್ ನಾವು ನಕ್ಷತ್ರಗಳನ್ನ ನೋಡಕ್ಕಾಗತ್ತಾ? ಇಲ್ಲ. ನಕ್ಷತ್ರಗಳು ಕಾಣೋದು ರಾತ್ರಿ ಹೊತ್ತಲ್ಲಿ. ಆದ್ರೆ ನಕ್ಷತ್ರಗಳೇ ಇಲ್ವಾ? ಇದೆ. ಹಗಲು ಹೊತ್ತಲ್ಲಿ ಕಾಣಲ್ಲ, ರಾತ್ರಿ ಹೊತ್ತು ನಕ್ಷತ್ರಗಳು ಕಾಣುತ್ತೆ. ಹಾಗೆ ನಮ್ಗೆ ಬೆಳಗ್ಗೆ ಎದ್ರೆ ಸೂರ್ಯೋದಯ ಕಾಣೋದು ಹಗಲೊತ್ತಲ್ಲಿ, ಸೂರ್ಯೋದಯ ಆದ್ಮೇಲೆ ಹಗಲು ಕಾಣುತ್ತೆ ನಮ್ಗೆ. ಇನ್ನು ಮುಂದೆ 2ನೇ ಸೂರ್ಯ ಉದಯಿಸ್ತಾನೆ ಅಂತ ಹೇಳಿ ಶರಣರು ಕಾಲಜ್ಞಾನದಲ್ಲಿ ಬರೆದು ಬಿಟ್ಟಿದ್ದಾರೆ. 2ನೇ ಸೂರ್ಯ ಉದಯಿಸ್ತಾನೆ ಅಂತ ಅದನ್ನ ಎಷ್ಟು ಮಾರ್ಮಿಕವಾಗಿ 800 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಕಾಲಜ್ಞಾನದಲ್ಲಿ ಜೋಡು ಸೂರ್ಯರು ಮೂಡುತ್ತಾರಣ್ಣ, ಚೂಡು ಸೂರ್ಯರು ಮೂಡುತ್ತಾರಣ್ಣ, ಮೂಡುವ ಕಾಲಕ್ಕೆ ಕೇಡು ಆಗೋ ಕಥನ ಕೇಳಣ್ಣ, ಕಾಡು ಮಾರಿಯು ಕರೆಯ ಬರುವುದು, ಕಾಡು ಗುಲೆ ಮುಸುಗಿ ಕುಂಬುದು, ರೂಢಿ ಒಳಗೆ ನೋಡಲೆಂದರೆ ಓಡಲಿಕ್ಕೆ ಜಾಗ ಇಲ್ಲಣ್ಣ, ಎಳ್ಳು ಕಾಳಷ್ಟು ಸುಖವೂ ಇಲ್ಲಣ್ಣ, ಉಳ್ಳಗೆ ನೀವು ಮರುಗಿ ಸಾಯುವ ವೇಳೆ ಬಂತಣ್ಣ, ಹಳ್ಳ ಹೊಳೆಗಳು ಬಾವಿ ಬತ್ತಿ, ಕೊಳ್ಳಿ ಉರಿಯು ಜಗಕ್ಕೆ ಹತ್ತಿ, ಜೊಳ್ಳು ಮನುಜರಿಗೆ ನೀರು ಸಿಗದು ಮುಂದಣ್ಣ. 800 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ವಚನಕ್ಕೆ ಇವತ್ತು ಜಗತ್ತಲ್ಲಿ ಆನ್ಸರ್ ಸಿಗ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ. ಯುರೋಪ್ ಖಂಡ ಅತ್ಯಂತ ತಂಪು ಪ್ರದೇಶದಿಂದ ಕೂಡಿದಂತ ಖಂಡ. ಯುರೋಪ್ ಖಂಡದಲ್ಲಿ ಎಷ್ಟು ದೇಶಗಳು ಬರ್ತಾವೋ ಅಷ್ಟು ದೇಶಗಳಲ್ಲಿ ಇಟಲಿ, ಫ್ರಾನ್ಸು, ಜಪಾನ್, ರಷ್ಯಾ, ಬ್ರಿಟನ್, ಎಲ್ಲೇ ಹೋಗ್ರಿ ಅಂತ ತಂಪು ದೇಶದಲ್ಲಿ ಇವತ್ತು ತಡ್ಕೊಳಕ್ ಆಗದೇ ಇರೋಷ್ಟು ಕೆಂಡದಂತಹ ಬಿಸಿಲು ಆರಂಭ ಆಗೋಗ್ಬಿಟ್ಟಿದೆ. ಫ್ರಾನ್ಸ್ ಅಲ್ಲಿ 2000 ಚಿಲ್ಲರೆ ಜನ ಉದುರಿ ಸತ್ತೋಗ್ಬಿಟ್ರು. ಫ್ಯಾನ್ಗಳು AC ಖರೀದಿ ಮಾಡೋದಕ್ಕೆ ಮುಗಿ ಬಿದ್ದು ಬಿಟ್ಟಿದ್ದಾರೆ ಜನ. ಸಿಕ್ಕ ಹಳ್ಳ ಕೆರೆ ಕುಂಟೆಗಳಲ್ಲಿ ಹೋಗಿ ಡೈ ಹೊಡಿತಾ ಇದ್ದಾರೆ. ಸೆಕೆಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನೀರನ್ನ ಉಯ್ಕೊಂಡು ಓಡಾಡ್ತಾ ಇದ್ದಾರೆ. ಫ್ಯಾನ್ಗಳು ಸಿಗ್ತಾ ಇಲ್ಲ, AC ಇದು ಮಾಡಕ್ ಆಗ್ತಾ ಇಲ್ಲ. ಆ ಒಂದು ವಾತಾವರಣವನ್ನ ತಡ್ಕೊಳ್ತಕ್ಕಂಥ ಶಕ್ತಿ ಅವ್ರಿಗಿಲ್ಲ. ನಮ್ಮಲ್ಲೂ ಎಷ್ಟೋ ಸಂದರ್ಭಗಳಲ್ಲಿ ಈಗ ನಮ್ಗೆ ತಡೆಯಕ್ಕಾಗದಿರೋ ಸೆಕೆ ಇದ್ರೂ ನಾವು ಬದುಕಿದೀವಿ. ಅದನ್ನ ತಡ್ಕೊಳ್ತಕ್ಕಂಥ ಇದು ನಮ್ಮಲ್ಲಿ ಇದೆ ಅಂತ ಹೇಳ್ಬೇಕು. ನಮ್ಗಿರೋ ಅಂತದನ್ನ ನಿರಂತರ ನಮ್ಗಿರ್ತಕ್ಕಂಥ ತಾಪಮಾನ ಅವ್ರಿಗೆ ಏನಾನ ಬಂದ್ಬಿಟ್ರೆ ಅವ್ರಿಗೆ ಅದು ಡಬಲ್ ಆಗ್ಬಿಡುತ್ತೆ. ಹಂಗಾಗಿ ಅವ್ರು ಹೇಳಿರ್ತಕ್ಕಂಥ ವಚನಕ್ಕೆ ಪೂರಕವಾಗಿ ಬೆಳವಣಿಗೆ ನೋಡ್ರಿ ಎಷ್ಟು ಕರೆಕ್ಟ್ ಆಗಿ ಆಗ್ತಾ ಇದೆ ಅಂತ.